ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ನಾವು ಇಂದಿನ ತರಗತಿಯಲ್ಲಿ ಒಂದು ವಾಸ್ತವ ಸಂಖ್ಯೆಗಳು ಅವು ಘಟಕವನ್ನು ಅಧ್ಯಯನ ಮಾಡ್ತಾ ಇದ್ವಿ. ಸೊ ಈ ಒಂದು ವಾಸ್ತವ ಸಂಖ್ಯೆಗಳು ಘಟಕದಲ್ಲಿ ನಾವು ಏನೇನೆಲ್ಲ ಅಧ್ಯಯನ ಮಾಡಿದ್ದೀವಿ ಅನ್ನೋದನ್ನು ಸ್ವಲ್ಪ ನಾವು ನೆನಪು ಮಾಡ್ಕೊಳ್ಳೋಣ. ಸೊ ಅದರಲ್ಲಿ ನಾವು ಸಂಖ್ಯೆಗಳ ವಿಧಗಳನ್ನು ಅಧ್ಯಯನ ಮಾಡಿದ್ವಿ. ಸಂಖ್ಯೆಗಳ ವಿಧಗಳನ್ನು ಅಧ್ಯಯನ ಮಾಡಿದ್ವಿ. ಭಾಗಲಬ್ಧ ಸಂಖ್ಯೆಗಳು ಏನು, ಪೂರ್ಣಾಂಕಗಳು ಏನು, ಪೂರ್ಣ ಸಂಖ್ಯೆಗಳು ಏನು, ಅದೇ ರೀತಿ ಯಾವುದು ಭಾಗಲಬ್ಧ ಹಾಗೂ ಅಭಾಗಲಬ್ಧ ಸಂಖ್ಯೆಗಳು ಏನು ಅಂತ ಹೇಳಿ ಅಧ್ಯಯನವನ್ನು ಮಾಡ್ತೀವಿ. ಅದೇ ರೀತಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಇವೆಲ್ಲವನ್ನು ಸೇರಿಸಿ ನಾವೇನು ಹೇಳ್ತೀವಿ, ವಾಸ್ತವ ಸಂಖ್ಯೆಗಳು ಅಂತ ಹೇಳ್ತೀವಿ. ಸೊ ಈ ಒಂದು ವಾಸ್ತವ ಸಂಖ್ಯೆಗಳು ಏನು ಅನ್ನೋದನ್ನು ನಾವೇನು ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಸೊ ಅದೇ ರೀತಿ ಯೂಕ್ಲಿಡ್ನ ಭಾಗಾಕಾರ ಪ್ರಮೇಯ, ಅದು ಬಹಳ ಮುಖ್ಯವಾಗಿರುವಂತಹ ಪ್ರಮೇಯ. A = BQ + R ಅಂತ ಹೇಳ್ತೀವಲ್ಲ. ಸೊ ಯೂಕ್ಲಿಡ್ನ ಭಾಗಾಕಾರದ ಪ್ರಮೇಯದ ಮೂಲಕ ಯಾವ ರೀತಿ ನಾವು ಮಾಸಾವನ್ನು ಕಂಡುಹಿಡಿತೀವಿ ಅನ್ನೋದನ್ನು ನಾವು ಕಲ್ತಿದ್ದೀವಿ. ಸೊ ಅದೇ ರೀತಿ ಮಾಸ ಅಂದರೆ ಲಾಸ ಅಂದರೆ ಏನು, ಹಾಗೆ ಮಾಸ ಅಂದರೆ ಏನು ಅನ್ನೋದನ್ನು ಮಾಡಿ ಅಧ್ಯಯನ ಮಾಡ್ಕೊಂಡಿದ್ದೀವಿ. ಸೊ ಅದೇ ರೀತಿ ಮತ್ತೇನನ್ನ ಅಧ್ಯಯನ ಮಾಡ್ತಿದ್ದೀವಿ ಅಂತ ಹೇಳಿದ್ರೆ ಮಾಸ ಲಾಸವನ್ನು ಅಧ್ಯಯನ ಮಾಡಿದ್ದೆ. ಅದರ ಮೇಲೆ ಕೆಲವೊಂದಷ್ಟು ಅನ್ವಯಿಕ ಸಮಸ್ಯೆಗಳನ್ನು ಕೂಡ ನಾವೇ ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಅದೇ ರೀತಿ ಏನು ಮಾಡಿದ್ವಿ ಅಂತ ಹೇಳಿದ್ರೆ ಬೆಸ ಪೂರ್ಣಾಂಕ ಹಾಗೆ ಧನ ಪೂರ್ಣಾಂಕ, ಬೆಸ ಪೂರ್ಣಾಂಕದ ವರ್ಗ ಯಾವ ಥರ ಇರುತ್ತೆ, ಧನ ಪೂರ್ಣಾಂಕದ ವರ್ಗ ಯಾವ ಥರ ಇರುತ್ತೆ, ಈ ಯೂಕ್ಲಿಡ್ನ ಭಾಗಾಕಾರವನ್ನು ಬಳಸ್ಕೊಂಡು ನಾವು ಯಾವ ಥರವನ್ನು ಮಾಡ್ಬೋದು ಅನ್ನೋದನ್ನು ಕೂಡ ಅಧ್ಯಯನವನ್ನು ಮಾಡಿದ್ವಿ. ಸೊ ಅದೇ ರೀತಿ ಏನು ಮಾಡಿದ್ವಿ ಅಂದರೆ ನಂತರ ಅಂಕಗಣಿತದ ಮೂಲ ಪ್ರಮೇಯ, ಬಹಳ ಮುಖ್ಯವಾಗಿ ಇಲ್ಲಿ ನಾವು ಗಮನಿಸಬೇಕಾಗಿದ್ದು ಸಂಯುಕ್ತ ಸಂಖ್ಯೆ ಅನ್ನುವಂಥ ಒಂದು ಪರಿಕಲ್ಪನೆ. ಆ ಸಂಯುಕ್ತ ಸಂಖ್ಯೆ ಅಂದರೆ ಏನು, ಯಾವುದೇ ಒಂದು ಸಂಖ್ಯೆಯನ್ನು ಅವಿಭಾಜ್ಯ ಅಪವರ್ತನಗಳ ಭಾಗವಾಗಿ ಬರೆಯೋದಕ್ಕೆ ಮಾತ್ರ ಅದನ್ನು ನಾವು ಹೇಳ್ತೀವಿ ಸಂಯುಕ್ತ ಸಂಖ್ಯೆ ಅಂತ ಕರಿತೀವಿ ಅನ್ನೋದು ನಮ್ಗೆ ಚೆನ್ನಾಗಿ ಗೊತ್ತು. ಸೊ ಅದೇ ಥರ ಅವಿಭಾಜ್ಯ ಅಪವರ್ತನಗಳಂದ್ರೆ ಏನು ಅನ್ನೋದನ್ನು ಕೂಡ ನಾವು ಮಾಡಿದ್ವಿ, ಅಧ್ಯಯನವನ್ನು ಮಾಡಿದ್ವಿ. ಸೊ ಅದೇ ರೀತಿ ನಂತರ ಏನು ಮಾಡಿದ್ವಿ ಅಂದರೆ ಅವಿಭಾಜ್ಯ ಅಪವರ್ತನಗಳು ಅನ್ನು ಬಳಸ್ಕೊಂಡು ಯಾವ ಥರ ಮಾಸ ಆ ಮತ್ತು ಲಾಸ ಆವನ್ನು ಕಂಡುಹಿಡಿತೀವಿ ಅನ್ನೋದನ್ನು ಕೂಡ ನಾವು ಒಂದೆರಡು ಗಂಟೆಗಳನ್ನು ಮಾಡಿದ್ವಿ. ಸೊ ಮಾಸ ಕಂಡುಹಿಡಿಯಬೇಕಾದ್ರೆ ಏನು ಮಾಡಿದ್ರೆ ಸಾಮಾನ್ಯ ಅಪವರ್ತನದಲ್ಲಿ ಅತ್ಯಂತ ಚಿಕ್ಕ ಘಾತವನ್ನು ಹೊಂದಿದರೆ ಅದು ಮಾಸ ಆಗಿರುತ್ತೆ. ಅದೇ ರೀತಿ ಸಾಮಾನ್ಯ ಅಪವರ್ತನಗಳಲ್ಲದೆ ಸಾಮಾನ್ಯ ಅಪವರ್ತನ ಹಾಗೂ ಉಳಿದ ಅಪವರ್ತನಗಳು ಬೇರೆ ಅಪವರ್ತನಗಳ ಒಟ್ಟು ಗುಣಲಬ್ಧ, ಸಾಮಾನ್ಯ ಅಪವರ್ತನಗಳಲ್ಲಿ ಹೆಚ್ಚು ಘಾತ ಇರಬೇಕು. ಸೊ ಉಳಿದ ಅಪವರ್ತನಗಳನ್ನು ತಗೊಂಡು ಒಟ್ಟು ಗುಣಲಬ್ಧ ಮಾಡಿದ್ರೆ ಏನು ಬರುತ್ತೆ, ನಮಗೆ ಲಾಸ ಬರುತ್ತೆ ಅನ್ನೋದು ಕೂಡ ನಮಗೆ ಚೆನ್ನಾಗಿ ಗೊತ್ತು. ಸೊ ಹಾಗಾಗಿ ಇವತ್ತಿನ ಒಂದು ತರಗತಿಯಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ ಮಾಸ ಮತ್ತು ಲಾಸ ಹಾಗೂ ಎರಡು ಸಂಖ್ಯೆಗಳ ನಡುವೆ ಏನು ಒಂದು ಸಂಬಂಧ ಇದೆ ಅನ್ನೋದನ್ನು ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಅದೇ ರೀತಿ ಅದರ ಮೇಲೆ ಕೆಲವೊಂದು ಲೆಕ್ಕಗಳನ್ನು ಮಾಡೋಣ. ಹಾಗೆ ಅಭಾಗಲಬ್ಧ ಸಂಖ್ಯೆಗಳು ಅಂದರೆ ಏನು ಅನ್ನೋದನ್ನು ಕೂಡ ನಾವು ಸ್ವಲ್ಪ ಅಧ್ಯಯನವನ್ನು ಮಾಡೋಣ. ಸೊ ಹಾಗಾಗಿ ಕೆಲವೊಂದಷ್ಟು ಸಮಸ್ಯೆಗಳನ್ನು ಇವತ್ತು ಬಿಡಿಸ್ತಾ ಹೋಗೋಣ. ಸೊ ಹಾಗಾಗಿ ನೋಡ್ಕೊಳ್ಳಿ, ಇಲ್ಲಿ ಕೆಳಗೆ ನೀಡಿರುವ ಸಂಖ್ಯೆಗಳ ಪ್ರಶ್ನೆ ಇದ್ದಾರೆ. ಈ ಕೆಳಗಿನ ಸಂಖ್ಯೆಗಳ ಮಾಸ ಮತ್ತು ಲಾಸ ಗಳನ್ನು ಕಂಡುಹಿಡಿದು ಮಾಸ ಮತ್ತು ಲಾಸ ಮಾಸ ಇಂಟು ಎರಡು ಸಂಖ್ಯೆಗಳ ಗುಣಲಬ್ಧ, ಎರಡು ಸಂಖ್ಯೆಗಳ ಗುಣಲಬ್ಧ ಎಂಬುದನ್ನು ಸೊ ಅದರಲ್ಲಿ ಮೊದಲನೇದು 26 ಮತ್ತು 99. 26 ಮತ್ತು 99. ಇಲ್ಲಿ ನಾವು ಎರಡು ಸಂಖ್ಯೆಗಳನ್ನು ಕೊಟ್ಟಿದ್ದಾರೆ.
26 ಮತ್ತು 91. ಸೊ ಇವುಗಳನ್ನು ಯಾವ ವಿಧಾನದಿಂದ ಕಂಡುಹಿಡಿಯಬೇಕು? ಅವಿಭಾಜ್ಯ ಅಪವರ್ತನಗಳ ವಿಧಾನದಿಂದ ಕಂಡುಹಿಡಿಯಬೇಕಾಗುತ್ತೆ. ಸೊ 26ನ ನಾನೇನು ಮಾಡ್ತೀನಿ, ಅವಿಭಾಜ್ಯ ಅಪವರ್ತನ ಮೊದಲನೇ ಅವಿಭಾಜ್ಯ ಅಪವರ್ತನ 2 2ರಿಂದ ಭಾಗಿಸ್ತೀನಿ, 2 26 ಬರುತ್ತೆ. ಸೊ ಮತ್ತೇನಾದರೂ 13ನ್ನ ನಾನು ಭಾಗಿಸ್ಬೇಕಾದ್ರೆ ಖಂಡಿತ ಇಲ್ಲ, ಯಾಕಂದರೆ 13 ಭಾಗ ಆಗಲ್ಲ ಅವಿಭಾಜ್ಯ ಸಂಖ್ಯೆ. ಸೊ ಎಷ್ಟಿಗೆ ನಿಲ್ಲಿಸಬೇಕು? ನಂತರ 91 ಇದು ಯಾವುದರಿಂದ ಹೋಗುತ್ತೆ ಅಂತ ಹೇಳಿ ನಾವು ಅರ್ಥ ಮಾಡಬೇಕು. ಸೊ ಇದು ಯಾವ ಒಂದು ಸಂಖ್ಯೆಯಿಂದ ಭಾಗ ಆಗಲ್ಲ, ಕೇವಲ 13ರಿಂದ ಭಾಗ ಆಗುತ್ತೆ ಮತ್ತು 7ರಿಂದ ಭಾಗ ಆಗುತ್ತೆ ಅಲ್ವಾ. ಸೊ ನಮಗೆ 13 7 91 ಅಂತ ಚೆನ್ನಾಗಿ ಗೊತ್ತಿದೆ. 13 7 91. ಸೊ ಹಾಗಾಗಿ ಕಂಡುಹಿಡ್ತೀವಿ. ಸೊ ನಂತರ ಈಗ ಮಾಸ ಮತ್ತು ಲಾಸ ಕಂಡುಹಿಡಬೇಕು. ಸೊ 26ನ 2 × 13 ಅಂತ ಬರೀಬಹುದು. 91ನ 7 × 13 ಅಂತ ಬರೀಬಹುದು. ಇದೆಯಾ? ಸೊ ಇಷ್ಟಾದ್ಮೇಲೆ ನಮಗೆ ಬೇಕಾಗಿರೋ ಯಾವುದು? ಮಾಸ ಅಲ್ವಾ. ಸೊ ಮಾಸ ಅಂದರೆ ಯಾವುದು? ಹೆಚ್ಚು ಅಲ್ವಾ. ಸೊ ಎರಡರಲ್ಲೂ ಇರುವಂತಹ ಸಾ ಅಂದರೆ ಏನು? ಸಾಮಾನ್ಯ ಅಪವರ್ತನ. ಸೊ ಈ ಎರಡು ಸಂಖ್ಯೆಗಳ ಅವಿಭಾಜ್ಯ ಅಪವರ್ತನಗಳಲ್ಲಿರುವಂಥ ಸಾಮಾನ್ಯ ಅಪವರ್ತನ ಯಾವುದಿದೆ ನೋಡಬೇಕು. ಸೊ ನೋಡಿ, ಇಲ್ಲಿ 2 ಇದೆ, ಇಲ್ಲಿ 13 ಇದೆ, 7 ಇದೆ, 13 ಇದೆ. ಎರಡರಲ್ಲೂ ಸಾಮಾನ್ಯವಾಗಿ ಯಾವುದು? 13. ಸೊ ಹಾಗಾಗಿ ಮಾಸ ಎಷ್ಟು ಬರುತ್ತೆ? 13 ಬರುತ್ತೆ. ಇಷ್ಟು ಮಾಸ 13 ಗೊತ್ತಾಗ್ತಿದೆಯಾ? ಮಾಸ ಎಷ್ಟು? 13 ಆಗುತ್ತೆ. ಆನಂತರ ಮಾಸ ಆಯಿತು. ನೆಕ್ಸ್ಟ್ ಲಾಸ ಕಂಡುಹಿಡಿಯಬೇಕು. ಸೊ ಲಾಸ ಅಂದರೆ ಎಲ್. ಸೊ ಲಾಸ ಅಂತ ಹೇಳಿದ್ರೆ ಸಾಮಾನ್ಯ ಅಪವರ್ತನ ಹಾಗೂ ಉಳಿದ ಅಪವರ್ತನಗಳು ಹೊರತು 13 ಇಂಟು ಸಾಮಾನ್ಯ ಅಪವರ್ತನ 3, ಉಳಿದ 2 ಅಪವರ್ತನಗಳು ಯಾವುದು? 2 ಇಂಟು 7. ಸೊ ಇಷ್ಟನ್ನು ಗುಣಿಸಬೇಕು. ಗುಣಿಸಿದರೆ 13 ಇಂಟು 26. ಸೊ 26 ಇಂಟು 7 ಬರುತ್ತೆ. ಸೊ 26 ಇಂಟು 7 ಅಂದರೆ 7 ಆದರೆ 42, ಜಸ್ಟ್ 4, 4 18. ಸೊ ಯಾಕೆ 13 ಇಂಟು 2 ಇಂಟು 7 ಅಂದರೆ ಸಾಮಾನ್ಯ ಅಪವರ್ತನ 3 ಇರುತ್ತೆ, ಮತ್ತು ಸಾಮಾನ್ಯವಲ್ಲದ ಅಪವರ್ತನಗಳು 13 ಬಿಟ್ಟು ಮಿಕ್ಕ ಅಪವರ್ತನಗಳು ಏನಾದರೂ ಅಂದರೆ 7 ಮತ್ತು 2 ಇಷ್ಟನ್ನು ಸೇರಿಸಿಕೊಂಡು ಗುಣಿಸ್ಬೇಕು. ಸೊ ಗುಣಿಸಿದ್ರೆ ನಮಗೆ ಎಷ್ಟು ಬರುತ್ತೆ? 157. ಸೊ ಇದು ಲಾಸ ಆಗಿರುತ್ತೆ. ಗೊತ್ತಾಗ್ತಿದೆಯಾ? ಸೊ ಈಗ ನಾವೇನು ಮಾಡಬೇಕು ಅಂತ ಹೇಳಿದ್ರೆ, ಅವ್ರು ಕೊಟ್ಟಿರೋದು ಮಾಸ ಇಂಟು ಲಾಸ ಇದ್ಬಿಟ್ಟು 2 ಸಂಖ್ಯೆಗಳ ಮೂಲಕ ಅಂದರೆ ಎ ಹೆಚ್ ಇಂಟು ಎಲ್ ಇಸ್ ಈಕ್ವಲ್ ಎ ಇಂಟು ಬಿ ಆಗುತ್ತಾ ಅಂತ ಹೇಳಿ ನೋಡಬೇಕು. ಸೊ ಹೆಚ್ ಅಂದರೆ ಏನು? ಮಾಸ ಹೆಚ್ ಅಂದರೆ ಎಷ್ಟು? 13 ಇಂಟು ಎಲ್ ಅಂದರೆ ಎಷ್ಟು? 182 ಇಸ್ ಈಕ್ವಲ್ ಟು ಇದೆಷ್ಟು? ಅದು 26. ಎ ಅಂದರೆ 26 ಇಂಟು ಬಿ ಅಂದರೆ ಎಷ್ಟು? 91. ಅಷ್ಟನ್ನು ಗುಣಿಸಿದರೆ ಬರುವಂಥದ್ದೆಲ್ಲ ಸಮಾನ ಆಗುತ್ತಾ ಅಂತ ಹೇಳಿ ನಾವು ನೋಡ್ಕೋಬೇಕು. ನೋಡ್ಕೊಂಡ್ರೆ ಈಗ ನೋಡ್ಕೊಂಡ್ರಿ, ನಾವು ಗುಣಿಸೋಕ್ಕಿಂತ ಇಲ್ಲೇ ಡೈರೆಕ್ಟಾಗಿ ಕ್ಯಾನ್ಸಲ್ ಮಾಡಿಕೊಂಡ್ರೆ ಬರುತ್ತಾ ಅಂತ ಹೇಳಿ ನೋಡ್ಕೋಬೇಕಂದ್ರೆ 91 ಅಂದರೆ 91, 91 2 ಎಷ್ಟು? 182 ಆಗುತ್ತೆ. ಸೊ ಅಲ್ಲಿಗೆ ಇನ್ನೂ ಬೇಕಾದ್ರೆ ಭಾಗಿಸ್ಬೋದು. 3 26 ಆಗುತ್ತೆ. ಇಸ್ ಈಕ್ವಲ್ ಟು 26 ಅಂದರೆ 26 ಆಗುತ್ತೆ. ಗುಣಿಸೋಕ್ಕಿಂತ ಹಿಂಗೆ ಮಾಡೋದು ಭಾಳ ಈಸಿ ಅಂತ ಅನಿಸುತ್ತೆ. ಸೊ 26 26 ಭಾಗಿಸ್ಬೋದು. ಇಸ್ ಈಕ್ವಲ್ ಟು 1 ಇಸ್ ಈಕ್ವಲ್ ಟು 1. ಸೊ RHS. ಸೊ ಅಲ್ಲಿಗೆ ನಾವು ಮಾಡಿರುವಂಥ ಲೆಕ್ಕ ಏನಾಗ್ತದೆ? ಸರಿ ಆಗ್ತದೆ. ಅಲ್ಲಿಗೆ ಎಡಭಾಗ ಇಟ್ಕೊಟ್ಟು ಬಲಭಾಗ ಬಂದಿದೆ. ಸೊ ಹಾಗಾಗಿ ಮಾಸ ಇಂಟು ಲಾಸ ಇಸ್ ಈಕ್ವಲ್ ಟು ಆ 2 ಸಂಖ್ಯೆಗಳ ಮೊದಲಕ್ಕೆ ಸಮ ಆಗುತ್ತೆ ಅಂತ ಹೇಳಿ ನಾವು ಹೇಳ್ಬೋದು. ಸೊ ನಂತರ ಇನ್ನೊಂದು ಲೆಕ್ಕವನ್ನು ಮಾಡೋಣ. ಇನ್ನೊಂದು ಲೆಕ್ಕ ಏನಿದೆ? 510 ಮತ್ತು 92. 510 ಮತ್ತು 92. ಸೊ ನೋಡಿ, 510 ಭಾಗಿಸ್ತಾ ಹೋಗಬೇಕು. 2ರಿಂದ ಭಾಗಿಸೋಣ. ಸೊ 2 4, 1 ಉಳಿತು, 2 5 10, 1 ಉಳಿತು, 2 5 10. ಆಯಿತಾ? ನೆಕ್ಸ್ಟು ಈಗ
ಈಗ ಯಾರನ್ನು ಭಾಗಿಸ್ಬೋದು 255 ಬಂದಿದೆ 5ರಿಂದ ಭಾಗಿಸ್ಬೋದು. ಸೊ 5 5 25 25 ಆಯಿತು 5 1 5 51 ಆಯಿತು. ಸೊ 51 ಅಂತ ಹೇಳಿದ್ರೆ 13 17 ಮುಂದೆ ಬರುತ್ತೆ 17 ಮೂರಲೆ 51 ಇದೆಯಾ ಇಷ್ಟು ಬರುತ್ತೆ. ಸೊ ನಂತರ ಈಗ 92ನ ಭಾಗಿಸೋಣ. 92ನ 2ರಿಂದ ಭಾಗಿಸಿದ್ರೆ 2 4 8 ಎಷ್ಟು ಬಿಟ್ಟು 1 12 ಆಯಿತು. ಸೊ 2 4 12. ಸೊ ನಂತರ ನೆಕ್ಸ್ಟ್ 7ರಿಂದ 2 4 2 3 6 ಇಷ್ಟು ನಿಲ್ಲಿಸು. ಸೊ ಈಗ 210 2 ಇಂಟು 2 ಇಂಟು ಎಷ್ಟಿದೆ 2 ಇಂಟು 3 ಇಂಟು 17 ಬರುತ್ತೆ. ಸೊ 92 ಅಂತ ಹೇಳಿದ್ರೆ 23 ಅವಿಭಾಜ್ಯಕ್ಕೆ ಭಾಗಿಸೋದಲ್ಲ ಅಷ್ಟೇ ನಿಲ್ಲಿಸಬೇಕು. ಸೊ 2 ಇಂಟು 23 ಇದೆಯಾ. ಸೊ ಈಗ ಮಾಸ ಆಗಬೇಕು. ಅಂದರೆ 2 ಇಂಟು 2 ಅಂದರೆ 2 ಸ್ಕ್ವೇರ್ ಅಂತ ಬರ್ಬೋದು. 2 ಸ್ಕ್ವೇರ್ ಇಂಟು 23 ಅಂತ ಬರ್ಬೋದು. ಇದೆಯಾ. ಸೊ ಈಗ ನೋಡ್ಕೊಳ್ಳಿ ಮಾಸ ಅಂದರೆ ಸಾಮಾನ್ಯ ಅಪವರ್ತನ 2 ಇದೆ. 2 ಬಿಡಿಯಾಗ ಯಾವುದೋ ಅಪವರ್ತನ ಇಲ್ಲ. 2ರ ಘಾತ 1 ಇದೆ 2ರ ಘಾತ 2 ಇದೆ. ಚಿಕ್ಕದನ್ನು ತಗೋಬೇಕು ಅಂತ ಹೇಳಿದ್ದೆ. ಸೊ ಹಾಗಾಗಿ ಅಲ್ಲಿಗೆ ನಾವು ಎಷ್ಟು ಅಂದರೆ ಮಾಸ ಅಂದರೆ 2ರ ಘಾತ 1 2ರ ಘಾತ 1 ಅಂದರೆ 2 ಅಂತ ಆಗುತ್ತೆ. ಅದೇ ರೀತಿ ಮಾಸ ಅಂದರೆ ಹೆಚ್ಚಲ್ವಾ. ಅದೇ ರೀತಿ ಲಾಸ ಎಲ್ ಲಾಸ ಅಂತ ಹೇಳಿದ್ರೆ ನೋಡ್ಕೊಳ್ಳಿ. ಲಾಸ ಅಂದ್ರೆ ಏನು ಇದರಲ್ಲಿ ಸಾಮಾನ್ಯ ಅಪವರ್ತನದಲ್ಲಿ ಅತಿ ಹೆಚ್ಚು ಘಾತ ಹೊಂದಿರೋದು 2ರ ಘಾತ 1 ಇದೆ 2ರ ಘಾತ 2 ಇದೆ. ಸೊ ಹಾಗಾಗಿ ಯಾವ ತಗೋಬೇಕು ನಾವು 2ರ ಘಾತ 2 ತಗೋಬೇಕು ಇಂಟು. ಸೊ ಉಳಿದ ಅಪವರ್ತನಗಳನ್ನ ಎಲ್ಲ ತಗೋಬೇಕು. 5 ಇಂಟು 3 ಇಂಟು 17 5 ಇಂಟು 3 ಇಂಟು 17 ಇಂಟು ಎಷ್ಟು ಉಳಿದಿರೋದು 20 ಇಷ್ಟನ್ನು ಕೂಡ ತಗೋಬೇಕು. ಅರ್ಥಾಗ್ತಿದೆಯಾ. ಸೊ ಇಷ್ಟನ್ನು ತಗೊಂಡು ನಾವು ಇದಿಷ್ಟನ್ನು ಗುಣಿಸ್ಕೊಳ್ಳೋದು ಬೇಡ. ಸೊ ಹಾಗೆ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಗುತ್ತೆ ಅಂತ ಹೇಳಿ ಚೆಕ್ ಮಾಡೋಣ. ಎ ಅಂದರೆ 510 ಇಂಟು ಬಿ ಅಂದರೆ ಎಷ್ಟು 92 ಇದಕ್ಕೆ 510 ಬಿ ಅಂದರೆ ಎಷ್ಟು 92 ಇಸ್ ಈಕ್ವಲ್ ಟು ಎಚ್ ಅಂದರೆ 2 ಇಂಟು ಎಲ್ ಅಂದರೆ 2 ಸ್ಕ್ವೇರ್ ಅಂದರೆ ಎಷ್ಟು 4 ಇಂಟು 5 ಇಂಟು 3 ಇಂಟು 17 ಇಂಟು 23 ಇಷ್ಟನ್ನು ಗುಣಿಸಿದ್ರೆ ಇಷ್ಟಕ್ಕೆ ಸಮ ಆಗುತ್ತಾ ಅಂತ ಹೇಳಿ ನಾವು ನೋಡಬೇಕಾಗುತ್ತೆ. ಸೊ ಈಗ ಇಲ್ಲಿ ನೋಡ್ಕೊಳ್ಳಿ. ಈಗ 4ರಿಂದ ಭಾಗಿಸ್ತೀನಿ. 4 1 4 4 23 92 ಅಲ್ವಾ. ಸೊ 23 ಮತ್ತೆ 23 ಕ್ಯಾನ್ಸಲ್ ಆಗುತ್ತೆ. 4 1 ಕ್ಯಾನ್ಸಲ್ ಆಗಿ ಹೋಯಿತು. ಸೊ ಆನಂತರ 2 ಸೊ 255 ಅಲ್ವಾ. ಸೊ 255 ಬರುತ್ತು. ಸೊ ನೆಕ್ಸ್ಟ್ ಏನು ಮಾಡ್ತೀನಿ 5ರಿಂದ ಮಾಡ್ತೀನಿ. 5 1 5 5 5 25 5 1 5. ಸೊ ಇಲ್ಲಿ ಉಳಿದು 3 ಇಂಟು 17. ಸೊ ಇಲ್ಲಿ ಉಳಿದು 51 51 ಮಾಡಿಸಿದ್ರೆ 1 1. ಸೊ therefore LHS is equal to RHS. ನಾವು ಗುಣಿಸ್ಕೋಬಹುದು ಅಥವಾ ಗುಣಿಸ್ಕೊಳ್ಳೋದು ಸ್ವಲ್ಪ ಹೆವಿ ಅಂತ ಅನ್ಸುತ್ತೆ. ಸೊ ಈಸಿಯಾಗಿ ನಾವು ಭಾಗಿಸ್ಕೊತಾ ಹೋದರೆ ನಮಗೇನು ಸಿಗ್ತಾ ಹೋಗುತ್ತೆ ಉತ್ತರಗಳು ಸಮ ಆಗಿದವ ಅನ್ನೋದು ಸಿಗ್ತಾ ಹೋಗುತ್ತೆ. ಅರ್ಥ ಆಗ್ತಿದೆಯಾಗಲೇ. ಸೊ ಈಗ ಏನು ಮಾಡೋಣ ಇಷ್ಟೊತ್ತಕ್ಕೆ 2 ಸಂಖ್ಯೆಗಳು ಕೊಟ್ಟಾಗ ಮಾಸ ಮತ್ತು ಲಾಸ ಕಂಡುಹಿಡಿಯೋದು ಹೇಗೆ ಅಂತ ಗೊತ್ತಾಯಿತು. ಈಗ 3 ಸಂಖ್ಯೆಗಳು ಕೊಟ್ಟಾಗ ಯಾವ ಥರ ಅನ್ನೋದನ್ನು ಕಂಡುಹಿಡ್ಕೊಳ್ಳೋಣ.
72 ಮತ್ತು 122 ಮತ್ತು 120 ಈ ಸಂಖ್ಯೆಗಳ ಲಸ ಮತ್ತು ಮಾಸಾವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ಕಂಡುಹಿಡಿಯಿರಿ. ಈ ಮೂರು ಸಂಖ್ಯೆಗಳ ಮಾಸ ಮತ್ತು ಲಾಸವನ್ನು ಅವಿಭಾಜ್ಯ ಅಪವರ್ತನ ವಿಧಾನದಿಂದ ನಾವು ಕಂಡುಹಿಡಿಯಬೇಕು. ಸೊ ಯಾವ ಥರ ಕಂಡುಹಿಡಿಯಬೇಕು ಅನ್ನೋದು ನಮಗೀಗ ಗೊತ್ತಾಗಬೇಕು. ಸೊ ಫಸ್ಟು 6 ಇದೆ. ಅದನ್ನು ಅವಿಭಾಜ್ಯ ಅಪವರ್ತನಗಳನ್ನು ಬಿಡೋಣ. 2 3 6 ಗೊತ್ತಾಗುತ್ತಲ್ವ. ಸೊ ನಂತರ 72 ಬರೆಯೋಣ. ಸೊ 72 ತಗೊಂಡ್ರೆ 2 3 6 2 6 12. ಸೊ ಮತ್ತೆ 2ರಿಂದ ಭಾಗ ಆಗುತ್ತೆ. ಸೊ 2 1 2 16. ಆನಂತರ ಮತ್ತೆ 2ರಿಂದ ಭಾಗಿಸ್ಬೋದು. 2 3 18. ಸೊ ನಂತರ 3 3 1. ಸೊ ಇಷ್ಟು ಬರುತ್ತೆ. ಆನಂತರ 120 ಬರೆಯೋದಾದರೆ 2 60 120 ಅಲ್ವಾ. ಆನಂತರ ಮತ್ತೆ 2ರಿಂದ 2 30 60. ನಂತರ 2ರಿಂದ 2 15 30. ಸೊ 3 5 15. ಸೊ ಇಷ್ಟನ್ನು ಬರ್ಕೊಳ್ತೀವಿ. ಸೊ ಈಗ ಪ್ರತಿಯೊಂದೂ ಕೂಡ ಬರೀತಾ ಹೋಗಬೇಕು. ಒಂದನೇ ಕಡೆಗೆ 2 × 3 ಅಂದರೆ ಸೊ 72 ನೋಡ್ಕೊಳ್ಳಿ. 2 2 2 2 ಹೆಸರಿದೆ, 3 ಇದೆ. 2 × 2 × 2 ಅಂದರೆ 2 ಕ್ಯೂಬ್ ಆಗುತ್ತೆ. ಸೊ 2 ಕ್ಯೂಬ್ ಇಂಟು ಉಳಿದಿದ್ದು 2 ಕ್ಯೂಬ್ ಇಂಟು 3 3 2 ಇದೆ, 3 ಸ್ಕ್ವೇರ್ ಆಗುತ್ತೆ. ಆನಂತರ 120 ಅಂದರೆ ನೋಡಿ 2 2 2 ಮತ್ತೆ 2 3 ಸರಿ ಇದೆ. ಸೊ 2 × 2 × 2 ಇದು. ಸೊ 2 × 2 × 2 ಅಂದರೆ 2 ಕ್ಯೂಬ್ ಆಯಿತು. ಇಂಟು ನೋಡ್ಕೊಳ್ಳಿ 3 × 5. ಸೊ 3 × 5 ಇಷ್ಟ ಆಯಿತು. ಆ ನಂತರ ಏನು ಮಾಡಬೇಕು ಅಂದರೆ ನಮಗೆ ಬೇಕಾಗಿದ್ದು ಯಾವುದು ಮಾಸ ಅಲ್ವಾ. ಮಾಸ ತಗೊಂಡ್ರೆ ಈ 3ರಲ್ಲಿ ನೋಡಬೇಕು. ಇಲ್ಲಿ 2 ಇದೆ. 2 ಅಂದರೆ 2 ಇದು 2 ಇದು ಕೂಡ 2 ಸಾಮಾನ್ಯ ಅಪವರ್ತನಗಳಲ್ಲಿ ಅತ್ಯಂತ ಚಿಕ್ಕ ಘಾತ ತಗೋಬೇಕು ಅಂತ ನಮ್ಗೆ ಗೊತ್ತು. ಸೊ ಅತ್ಯಂತ ಚಿಕ್ಕ ಘಾತ ಅಂತ ಹೇಳಿದ್ರೆ 2 ಇದೆ, 2 ಇದೆ. ಚಿಕ್ಕದು ಯಾವುದು 2 ಸೊ ಹಾಗಾಗಿ ಮಾಸ ಅಂದರೆ 2 ಅಷ್ಟಿಗೆ ಮುಗಿತಾ ಇಲ್ಲ. ಇನ್ನೊಂದು ಸಾಮಾನ್ಯ ಅಪವರ್ತನ ಇದೆ, ಅದು 3 ಇದೆ. ನೋಡಿ 3 ಇದೆ, 3 ಸ್ಕ್ವೇರ್ ಇದೆ, 3 ಇದೆ. ಸೊ 3 × 1 3 × 2 3 × 1 ಅಂದರೆ ಚಿಕ್ಕದು ಯಾವುದು ಇದೆ 3 × 1 ಆಗುತ್ತೆ. ಸೊ therefore ಮಾಸ R = 2 × 3 ಅಂತಂದರೆ 2 3 6 2 6 ಆಗುತ್ತೆ ಮಾಸ ಆಯಿತು. ಅದೇ ರೀತಿ ಲಾಸವನ್ನು ಕಂಡುಹಿಡಿಯಬೇಕು. ಸೊ ಲಾಸ ಯಾವ ಥರ ಕಂಡುಹಿಡಿಯಬೇಕಂದ್ರೆ ಸಾಮಾನ್ಯ ಅಪವರ್ತನ ಆಗಿದೆ 2 ರ ಘಾತ 1 ಮತ್ತು 3 ರ ಘಾತ 1 ಇದೆ. ಅದನ್ನು ಬಿಟ್ಟರೆ 2 ರ ಘಾತ 1 ಇದೆ, 2 ರ ಘಾತ 3 ಇದೆ, 2 ರ ಘಾತ 3 ಇದೆ. 2 ಮತ್ತು 3 ಸಾಮಾನ್ಯ ಅಂತ ಆದರೆ ಅದರಲ್ಲಿ ಅತ್ಯಂತ ದೊಡ್ಡ ಘಾತ ಯಾವುದು ಅಂದರೆ 2 ರ ಘಾತ 3. ಅದು 2 ರ ಘಾತ 3 ಇಂಟು 2 ರ ಘಾತ 3 ಇಂಟು ನೋಡಿ ಇಲ್ಲಿ 3 ರ ಘಾತ 1 ಇದೆ, 3 ರ ಘಾತ 2 ಇದೆ, 3 ರ ಘಾತ 1 ಇದೆ. ಹಾಗಾಗಿ ಇಲ್ಲಿ ಉಳಿಯೋದು 3 ರ ಘಾತ 2 ದೊಡ್ಡ ಘಾತವನ್ನು ಹೊಂದಿರೋದ್ರಿಂದ 2 ಗೊತ್ತಾಗ್ತಿದೆಯಾ. 3 ರ ಘಾತ 2 ಇರಬೇಕು. ಸೊ ಉಳಿದ ಅಪವರ್ತನ ಯಾವುದು ಅಂತ ಹೇಳಿದ್ರೆ 2 ಬಂದಿದೆ, 3 ಬಂದಿದೆ,
ಉಳಿದಿರೋ ಅಪವರ್ತನ ಯಾವುದು 5 ಒಂದೇ, ಸೊ ಹಾಗಾಗಿ 5 ಬರೀಬೇಕಾಗುತ್ತೆ. ಇದೆಯಾ? ಸೊ ಅದಕ್ಕೆ ಈ 2 ಕ್ಯೂಬ್ ಅಂದರೆ ಎಷ್ಟು? 8 ಇಂಟು 3 ಸ್ಕ್ವೇರ್ ಅಂದರೆ 9 ಇಂಟು 5. ಈಗ 8 9 72, 72 5 ಎಷ್ಟು ಅಂತ? 72 5 7 5 35, 2 5 10, 35 ಪ್ಲಸ್ 10 360. ಸೊ ಲಾಸ ಅಂದರೆ ಎಷ್ಟು ಬರುತ್ತೆ? 360 ಬರುತ್ತೆ. ಇದೆಯಾ? ಸೊ ಹಾಗಾಗಿ ಈ ಥರ ನಾವು ಹೋಗ್ತೀವಿ, ಮಾಸ ಮತ್ತು ಲಾಸವನ್ನು ಕಂಡುಹಿಡಿತೀವಿ. ಸೊ ಇಲ್ಲಿ ಈ ಒಂದು ನಿಯಮ ಅಪ್ಲೈ ಆಗಲ್ಲ, ಯಾಕಂದರೆ 2 ಸಂಖ್ಯೆಗಳ ಗುಣಲಬ್ಧ ಇದ್ಕೊಂಡು ಮಾಸ ಮತ್ತು ಲಾಸಗಳ ಗುಣಲಬ್ಧಕ್ಕೆ ಸಮ. ಅದು 2 ಸಂಖ್ಯೆಗಳಿದ್ದಾಗ ಬಟ್ ಇಲ್ಲಿರೋದು ಎಷ್ಟು ಸಂಖ್ಯೆಗಳು? 3 ಸಂಖ್ಯೆಗಳು. ಸೊ ಹಾಗಾಗಿ ನಮಗೆ ಆ ಒಂದು ನಿಯಮ ಇಲ್ಲಿ ಅಪ್ಲೈ ಆಗಲ್ಲ. ಆದರೆ ಮಾಸ ಮತ್ತು ಲಾಸವನ್ನು ನಾವು ಯಾವ ಥರ ಕಂಡುಹಿಡ್ತೀವಿ ಅನ್ನೋದು ಭಾಳ ಮುಖ್ಯವಾಗಿ ನಾವು ತಿಳ್ಕೋಬೇಕಾಗುತ್ತೆ. ಫಸ್ಟು ಅವಿಭಾಜ್ಯ ಅಪವರ್ತನಗಳಾಗಿ ಬರ್ಕೋಬೇಕು. ಬರ್ಕೊಂಡಾದ್ಮೇಲೆ ಮಾಸ ಆ ಅಂತ ಬಂದಮೇಲೆ ಸಾಮಾನ್ಯದಲ್ಲಿ ಅತ್ಯಂತ ಚಿಕ್ಕ ಘಾತವನ್ನು ಹೊಂದಿರೋವನ್ನ ತಗೋಬೇಕು. ಲಾಸ ಆ ಅಂತ ಬಂದರೆ ಆ ಸಾಮಾನ್ಯ ಅಪವರ್ತನದಲ್ಲಿ ಅತ್ಯಂತ ದೊಡ್ಡ ಘಾತಗಳನ್ನು ತಗೋಬೇಕು. ದೊಡ್ಡ ಘಾತಗಳಿರುವಂಥ ಸಂಖ್ಯೆಗಳನ್ನು ತಗೋಬೇಕು. ಅದೇ ಥರ ಸಾಮಾನ್ಯ ಸಂಖ್ಯೆಗಳನ್ನು ಕೂಡ ಅದಕ್ಕೆ ಗುಣಿಸಬೇಕಾಗುತ್ತೆ. ಅರ್ಥ ಆಗ್ತಿದೆಯಾ? ಎಷ್ಟು ಇದು ಒಂದು ಲೆಕ್ಕ. ಇನ್ನೊಂದು ಲೆಕ್ಕವನ್ನು ಮಾಡಿದ್ರೆ ನಿಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಸೊ ಇನ್ನೊಂದು ಲೆಕ್ಕ ಈ ಥರ ಇದೆ. 17, 23 ಮತ್ತು 29. 17, 23 ಮತ್ತು 29. ನೋಡಿ 17, 23, 29 ಅಂತ 3 ಸಂಖ್ಯೆಗಳು ಕೊಟ್ಟಿದ್ದಾರೆ. 17, 23, 29 ಆಗ್ತಿದೆಯಾ? ಈ 3 ಸಂಖ್ಯೆಗಳನ್ನು ಕೊಟ್ಟಾಗ ಇಲ್ಲಿ ಗಮನಿಸಬೇಕಾಗಿರುವ ಅಂಶಗಳು ಇಷ್ಟೇ. 17 ಅನ್ನೋದು ಇದ್ದ ಸಂಖ್ಯೆ, 17 ಅನ್ನೋದು ನಮಗೆ ಚೆನ್ನಾಗಿ ಗೊತ್ತು. 17 ಒಂದು ಅವಿಭಾಜ್ಯ ಸಂಖ್ಯೆ. ಸೊ ಇದು ಯಾವುದರಿಂದ ಬರಾಗುತ್ತೆ? ಕೇವಲ 17ರಿಂದ ಮಾತ್ರನೇ ಬರಾಗುತ್ತೆ. ಸೊ 17 ಅವಿಭಾಜ್ಯ ಸಂಖ್ಯೆ ಆಗಿರೋದ್ರಿಂದ 17ರಿಂದ ಮಾತ್ರನೇ ಬರಾಗುತ್ತೆ. ಸೊ ಹಾಗಾಗಿ ಮತ್ತೆ 23 ಯಾವುದರಿಂದ ಬರಾಗುತ್ತೆ ಅಂದರೆ 23ರಿಂದ ಮಾತ್ರನೇ ಬರಾಗುತ್ತೆ ಅಲ್ವಾ? ಸೊ ಮತ್ತೆ 29 ಯಾವುದರಿಂದ ಬರಾಗುತ್ತೆ? 29ರಿಂದನೇ ಬರಾಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯಲ್ಲಿ ಆಪ್ಷನ್ ಇಲ್ಲ. 29 ಬಿಟ್ಟರೆ 1ರಿಂದ ಬರಾಗುತ್ತೆ. 23 ಅನ್ನೋದು 23 ಮತ್ತೆ 1ರಿಂದ ಬರಾಗುತ್ತೆ. 17 ಅನ್ನೋದು 17 ಮತ್ತೆ 1ರಿಂದ ಬರಾಗುತ್ತೆ. ಸೊ ಹಾಗಾಗಿ ಮಾಸ ಆ ಅಂತ ಅಂದಾಗ ಯಾವುದೇ ರೀತಿ ಸಾಮಾನ್ಯ ಅಪವರ್ತನ ಇಲ್ಲ ಅಂದರೆ ಕೂಡ ಅವೆಲ್ಲದರಲ್ಲೂ ಕೂಡ ಒಂದು ಸಾಮಾನ್ಯ ಅಪವರ್ತನ ಇರುತ್ತೆ. ಯಾವುದು ಅಂತ ಹೇಳಿದ್ರೆ 1. ಅವೆಲ್ಲವೂ ಕೂಡ 1ರಿಂದ ಬರಾಗುತ್ತೆ. ಅವಿಭಾಜ್ಯ ಸಂಖ್ಯೆಗಳು ಯಾವುದೇ ಇರಲಿ, ಅವು ಯಾವುದರಿಂದ ಬೇರೆಯಿಂದ ಭಾಗ ಆಗಲಿಲ್ಲ ಅಂತ ಹೇಳಿದ್ರೆ ಅವೆಲ್ಲವನ್ನೂ ಕೂಡ ಒಂದು ಸಂಖ್ಯೆ ಸಾಮಾನ್ಯವಾಗಿ ಭಾಗಿಸುತ್ತೆ. ಯಾವುದು ಅಂತ ಹೇಳಿರೋದು 1. ಅರ್ಥಾಗ್ತಿದೆಯಾ? ಸೊ 1. ಅಂದರೆ ಲಾಸ ಯಾವುದು ಅಂತ ಹೇಳಿದ್ರೆ ಯಾವುದು ಸಾಮಾನ್ಯ ಅಪವರ್ತನವೂ ಇಲ್ಲ, ಬೇರೆ ಅಪವರ್ತನಗಳು ಇಲ್ಲ ಅಂತ ಅರ್ಥ. ಅವನ್ನ ಎಲ್ಲವನ್ನ ಗುಣಿಸ್ಕೊಂಡ್ರೆ ಅದೇ ಅದರ ಲಾಸ ಆಗಿರುತ್ತೆ. 17 × 23 × 29 ಇಷ್ಟನ್ನು ಮಾಡಬೇಕು. ಏನಾಗಿರುತ್ತೆ? ಲಾಸ ಆಗಿರುತ್ತದೆ. ಅರ್ಥ ಆಗ್ತಿದೆಯಾ? ಗೊತ್ತಾಯ್ತಾ? ಹಾಗಾಗಿ ಇನ್ನೊಂದು ಲೆಕ್ಕವನ್ನು ನೋಡೋಣ. ಸೊ ನೋಡಿ, ಇಲ್ಲಿ ಯಾವುದೇ ರೀತಿಯ ಒಂದು ಅಪವರ್ತನ ಇಲ್ಲ. ಸೊ ಅಪವರ್ತನ ಇಲ್ಲ ಅಂತ ಅಂದ ಮಾತ್ರಕ್ಕೆ ನೀವು ಯಾವುದಕ್ಕೂ ಕೂಡ ಮಾಸ ಮತ್ತು ಲಾಸ ಇಲ್ಲ ಅಂತ ನಾವು ಕೊಡೋದಾಗಿಲ್ಲ. ಸೊ ಇದಕ್ಕೆ ಎಲ್ಲದಕ್ಕೂ ಕೂಡ ಒಂದು ಮಾಸ ಇರುತ್ತೆ. ಯಾವುದು ಅಂದರೆ 1 ಎಲ್ಲದಕ್ಕೂ ಕೂಡ ಮಾಸ ಆಗಿರುತ್ತೆ. ಮಾತ್ರ ಸಾಮಾನ್ಯ ಅಪವರ್ತನ ಯಾವುದು ಇಲ್ಲ ಅಂದರೆ 1ರಿಂದ ಬರಾಗುತ್ತದೆ ಅಂತ. ನಂತರ ಲಾಸ ಅಂತ ಅಂದಾಗ ಏನು ಮಾಡಬೇಕು? ಅದೆಷ್ಟನ್ನು ಕೂಡ ಗುಣಿಸಬೇಕು ಅಷ್ಟೇ. ನಂತರ ಇನ್ನೊಂದು
ತಗೋಬೇಕು. ಇನ್ನೊಂದು ಲೆಕ್ಕ ಮಾಡೋಣ. 8, 9 ಮತ್ತು 25. 8, 9 ಮತ್ತು 25. ಸೊ 8, 9 ಮತ್ತು 25 ಅಂತ ಇದೆ. ಸೊ ಇಲ್ಲಿ ನಾವೇನು ಮಾಡೋಣ ಅಂತ ಹೇಳಿದ್ರೆ 8ನ ಫಸ್ಟು ಹೀಗೆ 2 4 8 ಮತ್ತು 2 2 4 ಆಯಿತಾ. 9 ಯಾವುದರಿಂದ ಬರುತ್ತೆ? 3ರಿಂದ. ಅನಂತರ 25 ಯಾವುದರಿಂದ ಬರುತ್ತೆ? 5ರಿಂದ 25. ಸೊ ಈಗ 8ನೇ ಹಿಂಗೆ ಬರೀತೀರಿ. 2 ಇಂಟು 2 ಇಂಟು 2 ಅಂದರೆ 2 ಕ್ಯೂಬ್. 9 3 ಇಂಟು 3 ಅಂದರೆ 3 ಸ್ಕ್ವೇರ್. ನೆಕ್ಸ್ಟು 25. 25ನೇ ಬರೀತೀರಿ. 5 ಇಂಟು 5 ಇದೆ 25 ಅಂದರೆ 5 ಸ್ಕ್ವೇರ್ ಆಯಿತಾ. ಈಗ ನೋಡ್ಕೊಳ್ಳಿ, ಇವು 3 ಸಂಖ್ಯೆಗಳಿಗೆ ಯಾವುದೂ ಕೂಡ ನಮಗೆ ಸಾಮಾನ್ಯ ಕೊಡ್ತಾನೆ ಇಲ್ಲೇ ಇಲ್ಲ. ಇದೆಯಾ? ಇಲ್ಲಿ ಖಂಡಿತವಾಗಿಯೂ ಇಲ್ಲ, ಯಾವುದೂ ಇಲ್ಲ. ನೋಡಿ ಇಲ್ಲಿ 2 ಇದೆ. ಸೊ ಇಲ್ಲಿ ಯಾವುದು 2 ಇಲ್ಲ. ಇಲ್ಲಿ 3 ಇದೆ. ಸೊ ಕೆಳಗಿನ ಮೇಲೆ 3 ಇದೆ ಅಂದರೆ 3 ಇಲ್ಲ. ಕೆಳಗಿನ ಎಷ್ಟಿದೆ? 5 ಇದೆ. ಸೊ ಹಾಗಾಗಿ ಯಾವ ಸಂಖ್ಯೆಗಳು ಕೂಡ ನಮಗೆ ಸಾಮಾನ್ಯ ಕೊಡ್ತಾನೆ ಸಿಗ್ತಾ ಇಲ್ಲ. ಅವಾಗ ಏನು ಮಾಡಬೇಕು ನಾವು ಅಂತಂದರೆ ಮಾಸ ಅಂತ ತಗೊಂಡಾಗ, ಸೊ ಮಾಸ ಯಾವುದು ಸಾಮಾನ್ಯ ಕೊಡ್ತಾನೆ ಇಲ್ಲ ಅಂದರೆ ಸಾಮಾನ್ಯ ಕೊಡ್ತಾನೆ ಎಷ್ಟಿದೆ ಅಂತ ತಗೋಬೇಕು? 1 ಅಂತ ತಗೋಬೇಕು. ಸಾಮಾನ್ಯ ಕೊಡ್ತಾನೆ ಎಷ್ಟು? 1 ಅಂತ ತಗೋಬೇಕು. ಆಮೇಲೆ ಲಾಸ ಅನ್ನು ತಗೊಂಡ ಬಂದರೆ ನೋಡಿ ಸಾಮಾನ್ಯ ಕೊಡ್ತಾನೆ ಎಷ್ಟು? 1 ಇಂಟು ಒಂದನ್ನ ಎದುರಿಸ್ಕೋಬೇಕು. ಯಾಕಂದರೆ ಯಾವುದೇ ಸಾಮಾನ್ಯ ಕೊಡ್ತಾನೆ ಇಲ್ಲ ಅಂದರೆ ಎಷ್ಟು ಸಾಮಾನ್ಯ ಕೊಡ್ತಾನೆ ಇದೆ? 1 ಅನ್ನೋದಿದೆ. ಸೊ ಹಾಗಾಗಿ 1 ಇಂಟು ಈ 2 ಕ್ಯೂಬ್ ಇದೆ ಅದನ್ನು ಗುಣಿಸಿ ಇಂಟು 3 ಸ್ಕ್ವೇರ್ ಗುಣಿಸಿ ಇಂಟು 5 ಸ್ಕ್ವೇರ್ನ ಗುಣಿಸಿ ಇಷ್ಟನ್ನು ಗುಣಿಸಿದರೆ ಅವಾಗ ಎಷ್ಟಾಗುತ್ತೆ? 8 ಇಂಟು 9 ಇಂಟು 25. ಈ 3 ಸಂಖ್ಯೆಗಳನ್ನು ಗುಣಿಸ್ತಾ ಇಟ್ಕೊಂಡು ಎಷ್ಟಾಗುತ್ತೆ? 25 ಇದ್ದರೆ 200. ಸೊ 200 ಇಂಟು 9. ಸೊ 200 ಇಂಟು 9 ಅಂದರೆ ಎಷ್ಟು? 1800 ಅನ್ನೋದು ಈ 3 ಸಂಖ್ಯೆಗಳ ಏನಾಗಿರುತ್ತೆ? ಲಾಸ ಆಗಿರುತ್ತದೆ. ಗೊತ್ತಾಗ್ತಿದೆಯಾ? ಸೊ ಈ 3 ಸಂಖ್ಯೆಗಳ ಏನಾಯಿತು? ಲಾಸ ಸಿಕ್ತು ನಮಗೆ. ಇಲ್ಲಿ ನೆನಪಿಟ್ಕೊಳ್ಳಬೇಕಾಗಿಷ್ಟೇ, ಸಂಖ್ಯೆಗಳಿಗೆ ಯಾವುದೇ ಸಾಮಾನ್ಯ ಕೊಡ್ತಾನೆ ಇಲ್ಲ ಅಂತಂದರೆ ಅಲ್ಲಿಗೆ ನಾವು ಎಲ್ಲ ಸಂಖ್ಯೆಗಳು ಯಾವ್ದು ಭಾಗವಾಗುತ್ತೆ ಅಂತ ತಗೋಬೇಕು. 1ರಿಂದ ವಿಶೇಷವಾಗಿ ಭಾಗವಾಗುತ್ತೆ ಅನ್ನೋದು ನಮಗೆ ಗೊತ್ತಿರಬೇಕು. ಸೊ 1ರಿಂದ ಭಾಗ ಆಗುತ್ತೆ ಅನ್ನೋದಾದರೆ ಅವೆಲ್ಲವೂ ಸಹ ಎಷ್ಟು ಬರುತ್ತೆ? 1 ಬರುತ್ತೆ. ಅರ್ಥ ಆಗ್ತಿದೆಯಾ? ಇಷ್ಟು ಈ ಥರ 3 ಸಂಖ್ಯೆಗಳು ಕೊಟ್ಟಾಗ ಮಾಸ ಮತ್ತು ಲಾಸವನ್ನು ಕಂಡುಹಿಡಿತೀವಿ ಅಂತ ಗೊತ್ತಾಗುತ್ತೆ. ಆನಂತರ ಇನ್ನೊಂದು ಬೇರೆ ತರಗತಿ ಇದೆ, ಅದನ್ನು ನೋಡೋಣ. ಸೊ 306, 657ರ ಮಾಸ 306 ಮತ್ತು 657ರ ಮಾಸ 9 ಅಂದರೆ 9 ಅಂದರೆ ಅದರ ಮಾಸವನ್ನು ಕಂಡುಹಿಡಿಯಿರಿ. 306 ಮತ್ತು 657ರ ಮಾಸ ಅವರೇ ಕೊಟ್ಟಿದ್ದಾರೆ. ಮಾಸ ಎಷ್ಟಿದೆ? 9 ಆದರೆ ಅವುಗಳ ಏನು ಕಂಡುಹಿಡಿಯಬೇಕು? ಲಾಸವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಸೊ ನಾವೇನು ಮಾಡಬೇಕು ಅಂದರೆ ಕೊಟ್ಟಿರೋ ಸಂಖ್ಯೆಗಳನ್ನು ಈ ಥರ ಬರಬೇಕು. A = 306, ನಂತರ B = 657. ಆಯಿತಾ? ಮಾಸ ಅಂತ ಕೊಟ್ಟಿದ್ದಾರೆ. ಮಾಸ H = 9,
ಆಯಿತಾ. ಸೊ ನಾವು ಕಂಡುಹಿಡಿಯಬೇಕಾಗಿದೆ ಎಲ್ ಲಾಸ ಇಸ್ಕೊಂಡು ಕ್ವಶನ್ ಮಾರ್ಕ್ ಆಗಿರುತ್ತೆ. ಸೊ ಹಾಗಾಗಿ ನಾವು ಗೊತ್ತಿರೋ ಪ್ರಕಾರ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಗುತ್ತೆ. ಸೊ ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ಆಯಿತು. ಸೊ ಎ ಅಂದರೆ 306 ಇಂಟು ಬಿ ಅಂದರೆ 657 ಇದೆಯಾ. ಇಸ್ ಈಕ್ವಲ್ ಟು ಎಚ್ ಅಂದರೆ 9 ಇಂಟು ಎಲ್ 9 ಇಂಟು ಎಲ್ ಆಯಿತು. ಸೊ ಈಗ ಎಲ್ ಇಸ್ ಈಕ್ವಲ್ ಟು ಸೊ 306 ಇಂಟು 657 ಡಿವೈಡೆಡ್ ಬೈ ಎಷ್ಟಾಗಿದ್ದು 9. ಸೊ 9 ಇದುಕೊಂಡು ಆಚೆಗೆ ಏನಾಗಿತ್ತು ಇಂಟು 9 ಇಂಟು ಇದಲ್ಲಾಗಿತ್ತು. ಸೊ ಈಗ 9ನ್ನು ಇಸ್ಕೊಟ್ಟಿದ್ರೆ ಈಚೆಗೆ ಬಂದರೆ ಏನಾಗುತ್ತೆ ಇಂಟು ಇದು ಡಿವೈಡೆಡ್ ಬೈ ಆಗುತ್ತೆ. ಸೊ ಡಿವೈಡೆಡ್ ಬೈ ಆಗಿರೋದ್ರಿಂದ ಅದನ್ನು ಈಚೆ ತಗೊಂಡು ಈಗ ಇದರಿಂದ ಭಾಗಿಸ್ಕೊಳ್ಬೇಕು. ಸೊ ಯಾವ ಥರ ಭಾಗಿಸ್ತೀವಿ ಅಂದರೆ 9 9 9 7 63 ಗೊತ್ತಿರೋದಕ್ಕೆ 9 7 63. ಸೊ ಎಷ್ಟು ಹೇಳಿದ್ರು 2 ಎಷ್ಟಾಯ್ತು 27 9 27. ಸೊ ಲಾಸ ಎಲ್ ಇಸ್ ಈಕ್ವಲ್ ಟು 306 ಇಂಟು 73 ಅಂತ ಆಗುತ್ತೆ. 306 ಇಂಟು 73 ಎರಡನ್ನ ಗುಣಿಸಬೇಕು. 3 18 ಎಷ್ಟು 1 3 ಇಂಟು 0 0 ಅಂದರೆ 1 3 9 7 42 ಎಷ್ಟು 4 0 0 ಇದು 4 7 1 8 2 ಪ್ಲಸ್ 1 3 9 ಪ್ಲಸ್ 4 13 3 ಎಷ್ಟು 1 ಆಯಿತಾ. ಸೊ 1 ಪ್ಲಸ್ 1 2 ಸೊ 2 22,338 22,338 ಅನ್ನೋದು ಇದರ ಲಾಸ ಆಗಿರುತ್ತದೆ. ಗೊತ್ತಾಗ್ತಿದೆಯಾ. ಸೊ 22,338 ಅನ್ನೋದು ಏನಾಗುತ್ತೆ ಲಾಸ ಆಗಿರುತ್ತೆ. ಗೊತ್ತಾಗ್ತಿದೆಯಾ. ಸೊ ನಾವು ಮಾಡಿರೋದು ಸರಿನಾ ತಪ್ಪ ಅಂತ ಹೇಳಿ ನಾವು ಒಂದು ತಾವೇ ಮಾಡಬೇಕಲ್ವಾ. ಸೊ ಎ ಇಂಟು ಬಿ ಈಕ್ವಲ್ ಟು ಎಚ್ ಇಂಟು ಎಲ್ ಅಂತ ಇದೆ. ಸೊ ಎ ಅಂದರೆ ಎಷ್ಟು 306 ಇಂಟು ಬಿ ಅಂದರೆ ಎಷ್ಟು 357 ಎಚ್ ಅಂದರೆ 9 ಎಲ್ ಅಂದರೆ 22,338 ನೋಡುವ. ಸೊ ನೋಡಿದ್ರೆ 457 ಇಂಟು 706 ಸೊ 6 42 ಎಷ್ಟು 4 5 34 34 ಎಷ್ಟು 3 6 36 39 0 0 0 0 21 1 ದಶಕಾಂಶ 2 3 15 2 17 ಎಷ್ಟು 1 928 1 19. ಸೊ 2 4 9 ಪ್ಲಸ್ 9 ಎಷ್ಟು 1 7 10 1 ಎಷ್ಟು 1 9 ಪ್ಲಸ್ 9 10 ಎಷ್ಟು 1 20. ಸೊ 2,01,042 ಎಷ್ಟು ಬರುತ್ತೆ 2,01,042 ರೂಪಾಯಿ 42 ಅನ್ನೋ ಸಂಖ್ಯೆ ಬರುತ್ತೆ. ಇದನ್ನು ಪರಿಶೀಲಿಸಿ ಮಾಡಬೇಕು. 9 × 72 2 ಎಷ್ಟು 7 9 3 27 27 34 4 ಎಷ್ಟು 3 9 3 27 30 ಎಷ್ಟು 3 ಅಲ್ವಾ. 9 2 18 3 21 1 ಎಷ್ಟು 2 9 2 18 2 20 ನೋಡಿ ಎರಡು ಉತ್ತರ ಸಮ ಬಂದಿದೆ. ನಾವು ಮಾಡಿರೋದು ಏನಾಗಿದೆ ಸರಿಯಾಗಿ ಇದೆ. ಎ ಇಂಟು ಬಿ ಇಸ್ ಈಕ್ವಲ್ ಟು ಎಚ್ ಇಂಟು ಎಲ್ ನಾವು ಮಾಡಿರೋದು ಏನಾಗ್ತದೆ ಸರಿಯಾಗಿ ತೋರಿಸ್ತದೆ. ಗೊತ್ತಾಗ್ತಿದೆಯಾ. ಸೊ ಈ ಥರ ನಾವು ಲೆಕ್ಕಗಳನ್ನು ಮಾಡ್ಕೊತೀವಿ. 2 ಸಂಖ್ಯೆಗಳು ಕೊಟ್ಟಾಗ ಮಾಸ ಮತ್ತು ಲಾಸ ಯಾವ ಥರ ಕಂಡುಹಿಡಿಬೇಕು, ಅದೇ ಥರ 3 ಸಂಖ್ಯೆಗಳು ಕೊಟ್ಟಾಗ ಮಾಸ ಮತ್ತು ಲಾಸ ಯಾವ ಥರ ಕಂಡುಹಿಡ್ತೀವಿ ಅನ್ನೋದನ್ನ ಕಂಡುಹಿಡಿತೀವಿ. ಆನಂತರ ಈಗ ಮುಂದಿನ ಒಂದು ಪರಿಕಲ್ಪನೆ ಬಹಳ ಮುಖ್ಯವಾಗಿರೋದು
ಅಭಾಗದ ಸಂಖ್ಯೆಗಳ ಪುನರಾವಲೋಕನ ಅಂತ ಕರಿತೀವಿ. ಸೊ ಏನು ಅಭಾಗದ ಸಂಖ್ಯೆಗಳು ಅಂತ ಹೇಳಿ ನೀವು ಓದಿದ್ರಿ. ಸೊ ಅಭಾಗದ ಸಂಖ್ಯೆಗಳು ಅಂತ ಹೇಳಿದ್ರೆ ನಮ್ಗೆ ಚೆನ್ನಾಗಿ ಗೊತ್ತು, ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ, ಯಾವ ಸಂಖ್ಯೆಗಳನ್ನ p/q ರೂಪದಲ್ಲಿ ವ್ಯಕ್ತಪಡಿಸಲು ಸಾಧ್ಯವಿಲ್ಲವೋ, ಅಥವಾ ಯಾವ ಸಂಖ್ಯೆಗಳು ಸಂಪೂರ್ಣವಾಗಿ ಆವರ್ತಗೊಳ್ಳದ ದಶಮಾಂಶ ವಿಸ್ತರಣೆಯನ್ನು ಹೊಂದಿರ್ತವೆಯೋ, ಅಂದರೆ ಶೇಷ 0 ಸಿಗಬಾರ್ದು. ನಾವು ಭಾಗಸ್ಥಾನದಲ್ಲಿ ಸಂಖ್ಯೆಗಳೇನಾಗ್ತಾ ಹೋಗುತ್ತೆ ಮತ್ತೆ ಪುನರಾವರ್ತನೆ ಆಗ್ತಾ ಹೋಗ್ತಾ ಇರುತ್ತೋ ಅಂಥ ಸಂಖ್ಯೆಗಳನ್ನು ನಾವು ಹೇಳ್ತೀವಿ ಅಭಾಗದ ಸಂಖ್ಯೆಗಳು ಅಂತ ಹೇಳಿ ನಮಗೆ ಗೊತ್ತಿದೆ. ಸೊ ಫಾರ್ ಎಕ್ಸಾಂಪಲ್ ಅಭಾಗದ ಸಂಖ್ಯೆಗಳಿಗೆ ಉದಾಹರಣೆಗಳನ್ನ ನಾವು ಹಿಂದಿನ ತರಗತಿಗಳಲ್ಲಿ ಹೇಳ್ಕೊಟ್ಟಿರ್ತೀವಿ. ಸೊ ಹಾಗಾಗಿ ಮೊದಲನೇ ಅಭಾಗದ ಸಂಖ್ಯೆ ಅಂತ ತಕ್ಷಣ ಮೊದಲಿಗೆ ನಮ್ಮ ತಲೆಯಲ್ಲಿ ಬರೋದು ಯಾವುದಂದ್ರೆ √2, √2, √3 ಮತ್ತೆ √4 ಅಂತ ಬರ್ತದೆ. ಅಭಾಗದ ಸಂಖ್ಯೆ ಆಗುತ್ತೆ ಅಂದ್ರೆ ಇಲ್ಲ, ಅದು ಭಾಗದ ಸಂಖ್ಯೆ ಆಗುತ್ತೆ. ಯಾಕಂದ್ರೆ √4 ಅಂದ್ರೆ 4ರ ವರ್ಗಮೂಲ ಎಷ್ಟು? 2. 2 ಅನ್ನೋದರ ಸಂಖ್ಯೆ ಭಾಗದ ಸಂಖ್ಯೆ, ಹಾಗಾಗಿ ಅದು ನಮಗೆ ಬರಲ್ಲ. ಆನಂತರ √5 ಬರುತ್ತೆ. ಸೊ 5 - √3 ಅಂತ ತಗೊಂಡ್ರೆ ಇದು ಒಂದು ಅಭಾಗದ ಸಂಖ್ಯೆ ಆಗುತ್ತೆ, ಖಂಡಿತವಾಗಿ ಆಗುತ್ತೆ. ಯಾಕಂದ್ರೆ ಇಲ್ಲಿ 5 ಅನ್ನೋದರ ಸಂಖ್ಯೆ ಭಾಗದ ಸಂಖ್ಯೆ ಮತ್ತೆ √3 ಸಂಖ್ಯೆ ಅಭಾಗದ ಸಂಖ್ಯೆ. ಸೊ ಇವೆರಡರ ವ್ಯತ್ಯಾಸ ಯಾವುದೇ ಒಂದು ಭಾಗದ ಸಂಖ್ಯೆ ಮತ್ತೆ ಒಂದು ಅಭಾಗದ ಸಂಖ್ಯೆ ಎರಡನ್ನ ತಗೊಂಡು ಕೂಡಿದ್ರೆ ಬರೋದು ಮತ್ತೆ ಯಾವುದು ಅಂದ್ರೆ ಅಭಾಗದ ಸಂಖ್ಯೆನೇ ಆಗಿರುತ್ತೆ ಅನ್ನೋದು ನಮಗೆ ಚೆನ್ನಾಗಿ ಗೊತ್ತಿರುತ್ತೆ. ಸೊ ಈ ತರದ ಸಂಖ್ಯೆಗಳನ್ನ ನಾವು ಕರಿತೀವಿ ಅಭಾಗದ ಸಂಖ್ಯೆಗಳು ಅಂತ ಕರಿತೀವಿ. ಸೊ ಇದರಲ್ಲಿ ಒಂದು ಬಹಳ ಮುಖ್ಯವಾಗಿ ಒಂದು ಪ್ರಮೇಯ ಅಂತ ನಾವು ಕರಿತೀವಿ. ಸೊ ಇದೆ ಒಂದು ಅವಿಭಾಜ್ಯ ಸಂಖ್ಯೆಯು ನೋಡ್ಕೊಳ್ಳಿ, ಒಂದು ಅವಿಭಾಜ್ಯ ಸಂಖ್ಯೆಯು p ಅಂತ p ಯು a² ಅನ್ನು ಭಾಗಿಸಿದರೆ ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು a ಅನ್ನು ಭಾಗಿಸುತ್ತದೆ. ಆಗ p ಯು a ಅನ್ನು ಭಾಗಿಸುತ್ತದೆ. ಸೊ ನೋಡ್ಕೊಳ್ಳಿ, ಒಂದು ಅವಿಭಾಜ್ಯ ಸಂಖ್ಯೆ p ಯು a² ಅನ್ನು ಭಾಗಿಸಿದರೆ ಆಗ p ಯು ಯಾವುದನ್ನು ಭಾಗಿಸುತ್ತೆ? a ಅನ್ನು ಕೂಡ ಏನು ಮಾಡುತ್ತೆ? ಭಾಗಿಸುತ್ತೆ ಅಂತ ಹೇಳಿ ಅರ್ಥ. ಈಗ ಒಂದು ಅವಿಭಾಜ್ಯ ಸಂಖ್ಯೆ ನಾನು ಉದಾಹರಣೆ ಕೊಟ್ಟು ನಿಮಗೆ ಅರ್ಥ ಮಾಡಿಸ್ತೀನಿ. ಒಂದು ಅವಿಭಾಜ್ಯ ಸಂಖ್ಯೆ p = 2 ಅಂತ ತಗೊಳ್ಳಿ. p ಎಷ್ಟು ಅಂದ್ರೆ 2. ನಾನೇನು ಮಾಡ್ತೀನಿ? a² ಅಂದ್ರೆ ಎಂಥ ಸಂಖ್ಯೆ? ಅದು ವರ್ಗ ಸಂಖ್ಯೆ. ಇದು ಚೆನ್ನಾಗಿ ನಮಗೆ ಅರ್ಥ ಆಗಬೇಕು. a² ಅನ್ನೋದು ಸಂಖ್ಯೆ ವರ್ಗ ಸಂಖ್ಯೆ. ಸೊ ಈ ವರ್ಗ ಸಂಖ್ಯೆಯನ್ನ ನಾವು ತಗೊಳ್ತೀನಿ 16 ಅನ್ನೋದು ವರ್ಗ ಸಂಖ್ಯೆ. ಸಂಖ್ಯೆ 16 ಅನ್ನೋದು ವರ್ಗ ಸಂಖ್ಯೆ. ಸೊ ನಾನು ಏನು ಮಾಡ್ತೀನಿ ಅಂದ್ರೆ ಈ ಗಣಿತ ರೂಪದಲ್ಲಿ ಬರೆಯೋದಾದ್ರೆ 2 ಅನ್ನೋದು 16 ಅನ್ನು ಭಾಗಿಸುತ್ತದೆ. ಹೀಗೆ ಬಂದ್ರೆ ನೋಡಿ 2 ಯಾವುದನ್ನು ಭಾಗಿಸುತ್ತದೆ? 16 ಅನ್ನು ಭಾಗಿಸುತ್ತದೆ ಅಂತ ಅರ್ಥ. ಅಂದ್ರೆ 16 ಬೇಕಾದ್ರೆ 2 ಭಾಗಿಸಿ ನೀವು 2 ಎಷ್ಟು? 2 × 16 ಶೇಷ ಏನು ಬರ್ತದೆ? 0 ಬಂದಾಗ ಮಾತ್ರ ನಾವೇನು ಹೇಳ್ತೀವಿ? ಆ ಸಂಖ್ಯೆ 2ರ ಭಾಗ ಆಗಿದೆ ಅಂತ ಹೇಳ್ತೀವಿ. 0 ಬರಲಿಲ್ಲ ಅಂದ್ರೆ ಅದು ಭಾಗ ಆಗಿಲ್ಲ ಅಂತ ಹೇಳ್ತೀವಿ. ಅರ್ಥಾಗ್ತಿದೆಯಾ? ಸೊ ಇಲ್ಲೂ ಕೂಡ ಸೊ ನಾವು ಹೀಗೆ ಬಂದರೆ 2 ಅನ್ನೋದು ಯಾವುದನ್ನು ಭಾಗಿಸುತ್ತೆ? 16 ಅನ್ನು ಭಾಗಿಸುತ್ತೆ. ಈಗ 16 ಅನ್ನೋದು ಒಂದು ಪೂರ್ಣವರ್ಗ ಸಂಖ್ಯೆ. ಸೊ 16 ಏನು ಬರೀಬಹುದು? 4² ಅಂತ ಬರೀಬಹುದು. ಹೌದಾ? 4 × 4 = 16 ಅಂತ ಆಯಿತು. ಸೊ ಹಾಗಾದ್ರೆ a 16 ಅಂದ್ರೆ ಯಾವುದು? a² = 4 ಸ್ಕ್ವೇರ್ ಆಯಿತು. ಸ್ಕ್ವೇರ್ ಕ್ಯಾನ್ಸಲ್ ಆದರೆ a ಬೆಲೆ ಎಷ್ಟು ಅಂದರೆ 4.
ಎ ಬೆಲೆ ಎಷ್ಟು 4. ಈಗ ಈ 4 ಏನು ಭಾಗಿಸುತ್ತಾ ಅನ್ನೋದು ನಮ್ಮ ಪ್ರಶ್ನೆ. ಭಾಗಿಸುತ್ತ ನೋಡಿದ್ರೆ 2 2 4 ಶೇಷ 0 ಬರ್ತಾ ಇರೋದು ಭಾಗವಾಗಿದೆ ಅಂತ. ಹಾಗಾಗಿ 2 16 ಭಾಗಿಸಿದರೆ ಅರ್ಥ 2 ಅನ್ನೋದು 4 ಕೂಡ ಭಾಗಿಸುತ್ತದೆ ಅಂತ ಇದರ ಅರ್ಥ. ಅಂದರೆ ಒಂದು ಅವಿಭಾಜ್ಯ ಸಂಖ್ಯೆ PU, ಒಂದು ಅವಿಭಾಜ್ಯ ಸಂಖ್ಯೆ 2, ಒಂದು ಅವಿಭಾಜ್ಯ ಸಂಖ್ಯೆ 2 ಇದು a ಸ್ಕ್ವೇರ್ ಅಂದ್ರೆ ಯಾವುದು 16 ಭಾಗಿಸಿದರೆ 16 ಭಾಗಿಸಿದರೆ ಆಗ 2 ಯಾವುದನ್ನು ಸಹ ಭಾಗಿಸುತ್ತದೆ 4 ಕೂಡ ಭಾಗಿಸುತ್ತದೆ ಅನ್ನೋದು ಇದರ ಒಂದು ಪ್ರಮೇಯದ ಒಂದು ಅರ್ಥ ಅಥವಾ ತಾತ್ಪರ್ಯ ಅಂತ ನಾವು ಕರಿತೀವಿ. ಸೊ ಇದನ್ನ ಈ ಸಾಧನೆಯನ್ನು ನಾವು ಯಾವ ತರ ಸಾಧಿಸ್ತೀವಿ ಅಂದ್ರೆ ವೈರುಧ್ಯದಿಂದ ಸಾಧನೆ ಅಂತ ಕರಿತೀವಿ. ವೈರುಧ್ಯದಿಂದ ಸಾಧನೆ. ಈಗ ಮುಂದಕ್ಕೆ ನಾವು ಕಲಿತಾ ಹೋಗ್ತೀವಿ. ಅಭಾಗದ ಸಂಖ್ಯೆಯನ್ನು ಸಾಧಿಸಿ ಕೊಟ್ಟಾಗ ವೈರುಧ್ಯ ಅಂತ ಹೇಳಿದ್ರೆ ಏನಪ್ಪ ಅಂತ ಹೇಳಿದ್ರೆ ಮೊದಲು ಅಭಾಗದ ಸಂಖ್ಯೆನೇ ಅಲ್ಲ ಅಂತ ತಗೋಬೇಕು. ಅಭಾಗದ ಸಂಖ್ಯೆನೇ ಅಲ್ಲ. ಈಗ ಯಾವುದೋ ಒಂದು ವಸ್ತುವನ್ನ ಇದು ಕಾಗೆ ಎಂದು ಸಾಧಿಸಿ ಅಥವಾ ಇದು ಒಂದು ಕೋಳಿ ಎಂದು ಸಾಧಿಸಿ ಅಂತ ತಗೊಂಡ್ರೆ ಮೊದಲಿಗೆ ಆ ಕೊಟ್ಟಿರುವಂತಹ ಒಂದು ಪಕ್ಷಿ ಅಥವಾ ಆ ಒಂದು ಪ್ರಾಣಿ ಏನಿದೆಯಲ್ಲ, ಸೊ ಅದು ಮೊದಲು ಏನಾಗಿದೆ ಅದು ಕಾಗೆ ಅಲ್ಲ ಅಥವಾ ಕೋಗಿಲೆ ಅಲ್ಲ ಅಂತ ತಗೊಂಡು ಏನ್ ಮಾಡಬೇಕು, ಅದರ ಗುಣಲಕ್ಷಣಗಳನ್ನ ಹೇಳ್ತಾ ಹೋಗ್ತೀವಿ. ಗುಣಲಕ್ಷಣ ಹೇಳ್ತಾ ಹೋದ್ರೆ ಒಂದಕ್ಕೊಂದು ಮ್ಯಾಚ್ ಆಗಲ್ಲ. ಸೊ ಹಾಗಾಗಿ ಈ ಬೇರೆ ಒಂದು ಪ್ರಾಣಿಗೆ ಈ ಒಂದು ಪ್ರಾಣಿಯ ಒಂದು ಗುಣಲಕ್ಷಣ ಮ್ಯಾಚ್ ಆಗ್ತಿಲ್ಲ ಅಂತಂದಾಗ ಅವಾಗ ಏನಾಗುತ್ತೆ, ನಾವು ಅಂದ್ಕೊಂಡಿರೋದು ಅಥವಾ ನಾವು ಊಹೆ ಮಾಡಿರೋದು ತಪ್ಪು. ಯಾಕಂದ್ರೆ ಇದು ಆ ಪ್ರಾಣಿ ಅಲ್ಲ, ಇದು ಕಾಗೆನೆ, ಇದು ಕೋಗಿಲೆನೆ ಅಂತ ಹೇಳಿ ನಾವು ಸಾಧಿಸ್ತೀವಲ್ಲ. ಸೊ ಅದನ್ನು ನಾವೇನಂತ ಕರಿತೀವಿ ಅಂತ ಹೇಳಿದ್ರೆ ವೈರುಧ್ಯದಿಂದ ಸಾಧನೆ ಅಂತ ಹೇಳಿ ನಾವು ಕರಿತೀವಿ. ಸೊ ಇದ್ರ ಮೇಲೆ ವೈರುಧ್ಯದಿಂದ ಸಾಧನೆ ಅನ್ನೋದು ನಿಮ್ಗೆ ಅರ್ಥ ಆಗಿದೆ ಅಂತ ಅಂದಾಗ ಇದ್ರ ಮೇಲೆ ನಾವು ಮುಂದೆ ಏನ್ ಮಾಡ್ತೀವಿ ಅಂತ ಹೇಳಿದ್ರೆ ಬಹಳ ಮುಖ್ಯವಾಗಿರುವಂತಹ ಒಂದು ಇದು ಘಟಕ ಇದೆ ಈ ಒಂದು ಪರಿಕಲ್ಪನೆ. ಅದಕ್ಕೆ ಅಂದರೆ ಪರೀಕ್ಷಾ ದೃಷ್ಟಿಯಿಂದ, ಯಾಕಂದ್ರೆ 3 ಅಂಕದ ಒಂದು ಪ್ರಶ್ನೆ ಸಂಪೂರ್ಣವಾಗಿ ಬಂದೇ ಬರುತ್ತೆ. ಸೊ ಹಾಗಾಗಿ ವೈರುಧ್ಯದಿಂದ ನಾವು ಯಾವ ಥರ ಒಂದು ಅಭಾಗದ ಸಂಖ್ಯೆಯನ್ನು ಸಾಧಿಸ್ತೀವಿ ಅನ್ನೋದನ್ನ ನಮ್ಮ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಇವತ್ತಿನ ತರಗತಿಯಲ್ಲಿ ನಾವು ಕಲಿತಿರೋದ್ರಿಂದ ನಿಮಗೆ ಅರ್ಥ ಆಗಿದೆ ಅಂತೇಳಿ ನಾನು ಅನ್ಕೊತಾ ಇದ್ದೀನಿ. ಇದರ ಮುಂದಿನ ಒಂದು ಪರಿಕಲ್ಪನೆಗಳನ್ನ ಮುಂದಿನ ತರಗತಿಯಲ್ಲಿ ನಾವು ಅಧ್ಯಯನ ಮಾಡ್ತಾ ಹೋಗೋಣ. ಸೊ ಎಲ್ಲರಿಗೂ ಧನ್ಯವಾದಗಳು.